ವೀರು ಪ್ಲೀಸ್, ನಾನು ನಿನ್ನ ಹತ್ರ ಮಾತಾಡ್ಬೇಕು. ನನಗೆ ನಿನ್ನ ಹತ್ರ ಮಾತಾಡೋದಕ್ಕೆ ಆಸಕ್ತಿ ಇಲ್ಲ. ಯಾಕೆ ವೀರು ಹೀಗೆ ಹೇಳ್ತಿದ್ಯಾ? ನೀನು ಇಷ್ಟೊತ್ತು ಫೋನಲ್ಲಿ ನಗನಗ್ತಾ ಮಾತಾಡ್ತಿದ್ದೆ, ಆದ್ರೆ ನಾನು ಮಾತಾಡ್ಬೇಕು ಅಂದ್ರೆ ಆಗಲ್ಲ ಅಂತ ಹೇಳ್ತಿದ್ಯಾ. ಪ್ಲೀಸ್ ವೀರು, ನಾನು ನಿನ್ ಜೊತೆ ಮಾತಾಡ್ಲೇಬೇಕು. ಇದು ಅಂತ ವಿಷಯ. ನಮ್ಗೇನಾದ್ರೂ ಮನ್ಸಿಗೆ ಗಾಯ ಆದ್ರೆ ನಮ್ಮವ್ರ ಹತ್ರನೇ ಮಾತಾಡ್ಬೇಕು ಅಂತ ಅನ್ಸುತ್ತೆ. ಆದ್ರೆ ನಮ್ಮವರೇ ನಂಬಿಕೆ ದ್ರೋಹ ಮಾಡಿದ್ರೆ ಮಾತಾಡಿ ಏನ್ ಪ್ರಯೋಜನ? ವೀರು ಪ್ಲೀಸ್ ವೀರು, ನಾನು ನಿನಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಲೇಬೇಕು. ಇನ್ಫ್ಯಾಕ್ಟ್ ಮನೆಯವ್ರನ್ನೆಲ್ಲ ಸೇರಿಸಿದ್ದೀನಿ. ಪ್ಲೀಸ್ ವೀರು, ಇದು ತುಂಬಾ ಇಂಪಾರ್ಟೆಂಟ್ ವಿಷಯ ವೀರು. ನನಗೆ ಯಾವ ವಿಷಯನೂ ತಿಳ್ಕೊಳ್ಳೋ ಆಸಕ್ತಿ ಇಲ್ಲ. ವೀರು ವೀರು ಪ್ಲೀಸ್ ವೀರು, ನಾನು ನಿನಗೆ ಯಾವಾಗ್ಲೂ ಒಳ್ಳೇದೇನೆ ಬಯಸೋದು. ಅಪ್ಪಿ ತಪ್ಪಿ ಯಾರ್ದೋ ಮಾತು ಕೇಳಿ ನಾನು ನಿನಗೆ ಅನ್ಯಾಯ ಮಾಡ್ಬಿಟ್ಟೆ, ಹಾಗಂತ ನಾನು ಯಾವಾಗ್ಲೂ ಕೆಟ್ಟದನ್ನೇ ಯೋಚನೆ ಮಾಡ್ತೀನಿ ಅಂತ ಅನ್ಕೋಬೇಡ ವೀರು. ದಯವಿಟ್ಟು ನನಗೆ ಒಂದೇ ಒಂದು ಅವಕಾಶ ಕೊಡು. ನಾನೀಗ ಹೇಳೋ ವಿಷಯ ನೀನು ಹೀಗೂ ಇರ್ಬೋದು ಅಂತ ಯೋಚನೆ ಕೂಡ ಮಾಡಿರಲ್ಲ, ನೀನು ಕನ್ಸಲ್ಲಿ ಕೂಡ ಎನ್ಸಿರಲ್ಲ ಅಂತ ವಿಷಯ ಇದು. ಪ್ಲೀಸ್ ವೀರು, ನನ್ನ ಜೊತೆ ಬಾ ಪ್ಲೀಸ್. ಬಾ ವೀರು. ಇಲ್ಲಿ ಯಾರು ಇಲ್ವಲ್ಲ, ಅದಕ್ಕೆ ಅವಕಾಶ ಸಿಕ್ಕಾಗಾದ್ರೂ ನಿಮ್ಮನ್ನ ಅತಿಗೆ ಅಂತ ಕರೀಬೇಕು ಅಂತ ಆಸೆ. ಸರಿ ಸರಿ, ನಾನು ಒಂದು ಮುಖ್ಯವಾದ ವಿಷಯ ಹೇಳ್ಬೇಕಿತ್ತು, ಅದಕ್ಕೆ ಬಂದೆ. ಮುಖ್ಯವಾದ ವಿಷಯನ? ಏನದು? ಅಕ್ಕ ಏನೋ ಪ್ಲಾನ್ ಮಾಡ್ತಿದ್ದಾಳೆ ಅನ್ಸುತ್ತೆ. ಯಾಕೆ ಸುರೇಂದ್ರ, ಅಂಥದ್ದೇನಾಯ್ತು? ಮನೆ ಕೆಲಸದವ್ರನ್ನೆಲ್ಲ ಒಂದ್ ಕಡೆ ಸೇರೋದಕ್ಕೆ ಹೇಳಿದಾಳೆ. ಆ ಗಾರ್ಡನ್ ಅಲ್ಲಿ ಕೆಲಸ ಮಾಡೋರು, ಕ್ಲೀನಿಂಗ್ ಮಾಡೋರು, ಕಿಚನ್ ಡಿಪಾರ್ಟ್ಮೆಂಟ್ ಅವರು, ಇವ್ರನ್ನೆಲ್ಲ ಒಂದೇ ಕಡೆ ಸೇರಕ್ಕೆ ಹೇಳಿದಾಳೆ. ಅದು ಯಾಕೆ ಅಂತ ಗೊತ್ತಾಗ್ತಿಲ್ಲ. ಕೆಲಸದವ್ರನ್ನೆಲ್ಲ ಒಂದ್ ಕಡೆ ಬರೋದಕ್ಕೆ ಹೇಳಿದಾಳ? ಅಂಥದ್ದೇನಿರ್ಬೋದು? ನನ್ಗ್ಯಾಕೋ ಟೆನ್ಷನ್ ಆಗ್ತಿದೆ ಅದಕ್ಕೆ. ನೀವು ಯಾರು ಅಂತ ಅವಳಿಗೇನಾದ್ರು ಗೊತ್ತಾಗಿರ್ಬೋದಾ? ಚಾಣಕ್ಯನೇ ನಂದಿನಿ ಅನ್ನೋ ವಿಷಯ ಅವಳಿಗೇನಾದ್ರು ಗೊತ್ತಾದ್ರೆ ಮುಂದೇನ್ ಗತಿ? ಹಾಗೇನಿರಲ್ಲ ಅನ್ಸುತ್ತೆ. ನಾನೀ ಮನೆಗೆ ಬಂದಾಗಿಂದ ನಾವೆಲ್ಲ ಹುಷಾರಾಗೇ ಇದೀವಲ್ವಾ? ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ. ಆದ್ರೂ ಯಾಕೋ ಮನಸ್ಸಲ್ಲಿ ಭಯ. ಅದಕ್ಕೆ ನಾನು ಇಲ್ಲಿವರೆಗೂ ಇಷ್ಟು ವರ್ಷದಿಂದ ಅಕ್ಕನ ವಿರುದ್ಧವಾಗಿ ಹೆಜ್ಜೆ ಇಟ್ಟೇ ಇಲ್ಲ. ಅವಳ ಬುದ್ಧಿ ಏನು ಅಂತ ಗೊತ್ತಾದ್ಮೇಲೆ ಅವಳಿಗೆ ಬುದ್ಧಿ ಕಲಿಸ್ಬೇಕು ಅಂತ ನಾನು ಮನಸ್ಸು ಮಾಡಿದ್ದೀನಿ. ನೀವು ನನಗೆ ತಾಯಿ ಸಮಾನ, ನಿಮ್ ಹಿಂದೆ ನಾನು ಇರ್ತೀನಿ. ಆದ್ರೆ ಅಕ್ಕ ಹಾಕೋ ಪ್ರತಿ ಹೆಜ್ಜೆನೂ ನಾವು ಇಂಚಿಂಚಾಗಿ ಗಮನಿಸ್ಬೇಕು. ಅಂದ್ರೆ ಅಕ್ಕ ಕೆಲಸದವ್ರನ್ನೆಲ್ಲ ಯಾಕೆ ಕರೆದಿರ್ಬೋದು? ಸುರೇಂದ್ರ, ಇವತ್ತು ಸಂಬಳದ ದಿನ ಅಲ್ವಾ, ಅದಕ್ಕೆ ಕರೆದಿರ್ಬೋದು ಅನ್ಸತ್ತೆ. ಓಹ್ ಹೌದಲ್ವಾ, ಇವತ್ತು ಸಂಬಳದ ದಿನ. ನಾನು ಮರ್ತೇ ಬಿಟ್ಟಿದ್ದೆ. ಅದಕ್ಕೆ ನಾನು ನಿಮ್ ವಿಷಯನಾರ ಅವಳಿಗೆ ಗೊತ್ತಾಗಿ ಅಣ್ಣಂಗೆ ಹೇಳಕ್ ಕರೆದಿರ್ಬೋದೇನೋ ಅಂತ ಅನ್ಕೊಂಡೆ. ಇಲ್ಲ ಸುರೇಂದ್ರ, ಒಂದ್ ವೇಳೆ ಗೊತ್ತಾಗಿದ್ದಿದ್ರೆ ನನ್ನನ್ನ ವೀರು ಮುಂದೆ ಕರ್ಕೊಂಡು ಹೋಗಿ ನಿಲ್ಲಿಸ್ತಾ ಇದ್ಲು. ಹಾಗೇನೋ ಆಗಿರಲ್ಲ. ಅದಕ್ಕೆ ಈಗ ಮನ್ಸಿಗೆ ಸ್ವಲ್ಪ ನೆಮ್ಮದಿ ಆಗ್ತಿದೆ ನನಗೆ. ಸುರೇಂದ್ರ, ನೀನ್ ಯಾಕೆ ಸುಮ್ನೆ ಗಾಬರಿ ಆಗ್ತೀಯಾ? ಏನ್ ಮಾಡೋದು? ಅದಕ್ಕೆ ಎಷ್ಟೋ ವರ್ಷ ಆದ್ಮೇಲೆ ನನಗೆ ತಾಯಿ ಪ್ರೀತಿ ಸಿಕ್ಕಿದೆ. ನನ್ನ ಅತ್ತಿಗೆ ನನ್ನ ಮನೇಲಿದ್ದಾರೆ. ನೀವು ಯಾವಾಗ್ಲೂ ಇದೇ ಮನೇಲಿರ್ಬೇಕು. ಅಣ್ಣನ್ಗೆ ಮೊದ್ಲಿನಾಗೆ ನಿಮ್ಮಲ್ಲಿ ಪ್ರೀತಿ ಬರಬೇಕು. ಅದಕ್ಕೆ ನೀವಿಬ್ರು ಜೊತೆಲಿ ಇದ್ಕೊಂಡು ಖುಷಿಯಾಗಿ ಇರೋದನ್ನ ನಾನು ನೋಡಿ ಕಣ್ ತುಂಬ್ಕೋಬೇಕು. ಇದೇ ಅಷ್ಟೇ ನನ್ನ ಜೀವನದ ದೊಡ್ಡ ಆಸೆ. ನಿನ್ನ ಆಸೆ ನೆರವೇರತ್ತೆ ಸುರೇಂದ್ರ. ಹಾಗೆ ನನ್ನ ಬದುಕು ಸರಿ ಹೋಗುತ್ತೆ. ಅದನ್ನ ತಡೆಯೋದಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅಕ್ಕ ಯಾಕೆ ಎಲ್ರೂ ಬರಕ್ ಹೇಳ್ತಾಳೆ? ಇವ್ರನ್ನೆಲ್ಲ ಯಾಕೆ ಈ ತರ ನಿಲ್ಸಿದಾಳೆ? ಯಾಕೋ ಸಂಬಳ ಕೊಡೋಕೆ ಅಂತ ಅನಿಸ್ತಿಲ್ಲ. ಬೇರೆನಾದ್ರೂ ಪ್ಲಾನ್ ಮಾಡಿರ್ಬೋದಾ? ಅಥವಾ ಅತ್ತಿಗೆ ಬಗ್ಗೆ ಏನಾದ್ರು ಗೊತ್ತಾಗೋಯ್ತಾ? ಏನ್ರಿ ಇದು? ಮನೇಲಿ ಮತ್ತೊಂದು ಪಂಚಾಯಿತಿ ಆಗೋಂಗ್ ಕಾಣಿಸ್ತಿದೆ. ಅದೇ ಗೊತ್ತಾಗ್ತಿಲ್ಲ. ಏನಮ್ಮ ಸಾವಿತ್ರಿ, ನಿಮ್ಮ ಅತ್ತೆ ಯಾಕೆ ಎಲ್ರೂ ಇಲ್ಲಿ ಬರಕ್ ಹೇಳಿರೋದು? ಇಲ್ಲ, ನಂಗೂ ಏನು ಗೊತ್ತಾಯ್ತಾ ಇಲ್ಲ. ಅತ್ತೇನು ಏನು ಹೇಳಿಲ್ಲ, ಇವರು ಏನು ಹೇಳಿಲ್ಲ.
ಏನಕ್ಕ ಇದೆಲ್ಲ ಎಲ್ಲರೂ ಸಾಲಾಗಿ ನಿಲ್ಸಿದ್ಯಾ? ಕ್ಷಮಿಸ್ಬಿಡು ವೀರು, ನಾನು ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂತ ನಿನ್ನನ್ನು ಕರೆಸಿದ್ದು. ಆದರೆ ಇಲ್ಲಿ ವಿಷಯನೇ ಬೇರೆ. ನನ್ನೊಂದು ಒಡವೆ ಕಳ್ತನ ಆಗ್ಬಿಟ್ಟಿದೆ ವೀರು. ಏನು ಒಡವೆ ಕಳ್ತನ ಆಗಿದ್ಯಾ? ಅದು ನಮ್ಮನಲ್ಲಿ? ಹೌದು, ನಿಜವಾಗ್ಲೂ ಕಳ್ತನ ಆಗಿದೆ. ಅದು ಕದ್ದಿದ್ ಯಾರು ಅಂತ ನಮಗೆ ಗೊತ್ತಾಗ್ಬೇಕಲ್ವಾ ವೀರು? ಅದಕ್ಕೆ ಇವ್ರನ್ನೆಲ್ಲ ಇಲ್ಲಿಗೆ ಬರಕ್ ಹೇಳಿತು. ನೆಕ್ಲೆಸ್ ಕಳವಾಗಿದೆ ಅಂತ ಮನೆಯವ್ರ ಮೇಲೆಲ್ಲ ಅನುಮಾನ ಬೀಳ್ತಾ ಇದೆಯಾ? ವೀರು, ನನಗೆ ಗೊತ್ತು ನಿನಗಿದೆಲ್ಲ ಇಷ್ಟ ಆಗಲ್ಲ, ಇವರೆಲ್ಲ ನಿನಗೋಸ್ಕರ ಕಷ್ಟಪಡ್ತಿರೋರು ಅಂತ. ಆದ್ರೆ ಏನ್ ಮಾಡೋದು, ನೀನು ಇವ್ರ ಮೇಲೆ ನಂಬಿಕೆ ಇಟ್ಟಿದ್ಯಾ. ಆದ್ರೆ ಇವ್ರು ಅದನ್ನ ದುರುಪಯೋಗ ಪಡಿಸ್ಕೋಬಾರ್ದಲ್ವಾ? ಯಾರ ಬಾಯಿಂದ ಯಾವ ಮಾತು ಬರ್ತಿದೆ? ಭೂತದ ಬಾಯಲ್ಲಿ ಭಗವದ್ಗೀತೆ, ವಿಜಯಾಂಬಿಕಾ ಬಾಯಲ್ಲಿ ನಂಬಿಕೆ ಬಗ್ಗೆ ಮಾತು. ಒಂದಕ್ಕೊಂದು ಸಂಬಂಧನೇ ಇಲ್ಲ. ವೀರು, ಅದು ಬರೀ ಒಂದು ನೆಕ್ಲೆಸ್ ಅಲ್ಲ, ನೀನು ನನ್ನ ಬರ್ತ್ಡೇಗೆ ನನಗೆ ಅಂತ ಕೊಡ್ಸಿದ್ದು. ಅದಕ್ಕೆ ಬೆಲೆ ಕಟ್ಟಕ್ ಆಗೋದೇ ಇಲ್ಲ. ನನಗ್ ಗೊತ್ತಿದೆ ನಿನಗೆ ನನ್ನ ಮೇಲೆ ಕೋಪ ಇದೆ ಅಂತ. ಆದ್ರೆ ನಾನು ನಿನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದೀನಿ ವೀರು.